ಎಲ್ಲರಿಗೂ ನಮಸ್ಕಾರ. ಇದು GBH63 ಅಪ್ಡೇಟ್ಸ್ ಚಾನಲ್. ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಚ್ಚವನಹಳ್ಳಿ ಹಾಲಸ್ವಾಮಿ ಮಠದಲ್ಲಿ ಮುಳ್ಳುಗದ್ದಿಗೆ ಧರ್ಮಸಭೆ ಹಾಗೂ ಹಾಲಸ್ವಾಮಿಯ ರಥೋತ್ಸವ ಕಾರ್ಯಕ್ರಮ ಹಾಗೂ ಹರಪನಹಳ್ಳಿ ತಾಲೂಕಿನ ನಿಚ್ಚವನಹಳ್ಳಿ ಗ್ರಾಮದಲ್ಲಿ ಮಾರ್ಚ್ 16ರಿಂದ 19ರವರೆಗೆ ವಿವಿಧ ಕಾರ್ಯಕ್ರಮಗಳಾದ ಪಶುಗಳ ವೈದ್ಯಕೀಯ ಶಿಬಿರ, ಗುರು ಕೊಟ್ಟೂರೇಶ್ವರ ಮೂರ್ತಿ ಪ್ರತಿಷ್ಠಾಪನೆ, ಮುಳ್ಳುಗದ್ದಿಗೆ, ಬಿಲ್ವಾರ್ಚನೆ, ರುದ್ರಗಣ ಹೋಮ, ತಾಲೂಕಿನ ರೈತ ಕೇಂದ್ರದಿಂದ ಮಾಹಿತಿ, ನೂತನ ರಥೋತ್ಸವ ಹಾಗೂ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು. ನಿಚ್ಚವ್ವನಹಳ್ಳಿ ಹಾಲಸ್ವಾಮಿ ಮಾತನಾಡಿ, ಶ್ರೀಮಠದಲ್ಲಿ ರಥೋತ್ಸವದ ಪ್ರಯುಕ್ತ 4 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳಾದ ಧರ್ಮಸಭೆ, ಮುಳ್ಳುಗದ್ದಿಗೆ, ಹರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಹಾಗೂ ಸಂಸದರು, ಶಾಸಕರು, ಜಿಲ್ಲಾ ಪಂಚಾಯಿತಿ ಸದಸ್ಯರು, ತಾಲೂಕ್ ಪಂಚಾಯಿತಿ ಸದಸ್ಯರು, ಗ್ರಾಮ ಪಂಚಾಯಿತಿ ಸದಸ್ಯರು, ಮಠದ ಭಕ್ತರು ಹಾಗೂ ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ಕಾರ್ಯಕ್ರಮ ನೆರವೇರುವುದು. ಸರ್ವರೂ ಈ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಸೇವೆ ಸಲ್ಲಿಸಿ ಶ್ರೀ ಹಾಲಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಭಿತ್ತಿಪತ್ರಗಳನ್ನು ಪ್ರದರ್ಶನ ಮಾಡಿದರು. ಇದೇ ಸಂದರ್ಭದಲ್ಲಿ ಕಂಚಿಕೆರೆ ಪರಶುರಾಮಪ್ಪ, ನಿಚ್ಚವ್ವನಹಳ್ಳಿ ಭೀಮಪ್ಪ, ಕನಕಪ್ಪಳ ಹನುಮಂತಪ್ಪ, ಹರಪನಹಳ್ಳಿ ತಿರುಕಪ್ಪ, ವೈ ಗೋಣಿಬಸಪ್ಪ, ಕವಲಾರ್ ನಾಗರಾಜಪ್ಪ, ಕವಲಾರ್ ಜಗದೀಶಪ್ಪ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು, ನಿರೂಪಣೆ ನಾಗಸುಮನ್ TD. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಚಾನಲ್. ದಯಮಾಡಿ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸ್ವಾಮಿಗಳು ನಾಡಿನ ಸಕಲ ಭಕ್ತಾದಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ ಜರುಗುವುದು. ಸರ್ವರು ಈ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಶ್ರೀ ಹಾಲಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ತಿಳಿಪಡಿಸುತ್ತೇವೆ. ಇನ್ನು ಕಾರ್ಯಕ್ರಮಗಳ ವಿವರ: ದಿನಾಂಕ 16/3/2025 ಭಾನುವಾರ ಬೆಳಗ್ಗೆ 7:30ರಿಂದ ಕಂಕಣಧಾರಣೆ ಮತ್ತು ಧ್ವಜಾರೋಹಣ, ನಂತರ ಪಶುಗಳ ವೈದ್ಯಕೀಯ ಶಿಬಿರ. ದಿನಾಂಕ 17/3/2025 ಸೋಮವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಗುರು ಕೊಟ್ಟೂರೇಶ್ವರರ ನೂತನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ, ನಂತರ ಶ್ರೀ ಹಾಲಸ್ವಾಮಿಯ ಗದ್ದಿಗೆಗೆ ರುದ್ರಾಭಿಷೇಕ ಮತ್ತು ಸಹಸ್ರ ಬಿಲ್ವಾರ್ಚನೆ ಮತ್ತು ರುದ್ರಗಣ ಹೋಮ ಕಾರ್ಯಕ್ರಮ ನಡೆಯುತ್ತದೆ. ದಿನಾಂಕ 18/3/2025 ಮಂಗಳವಾರ ಬೆಳಗ್ಗೆ ತಾಲೂಕಿನ ರೈತ ಕೇಂದ್ರದವರಿಂದ ರೈತರಿಗೆ ಮಾಹಿತಿ ಮತ್ತು ಅದೇ ದಿನ ರಾತ್ರಿ ವಿಶೇಷವಾಗಿ ಶ್ರೀ ಹಾಲಸ್ವಾಮಿಯ ಮುಳ್ಳುಗದ್ದಿಗೆ ಕಾರ್ಯಕ್ರಮ ರಾತ್ರಿ 10:30ಕ್ಕೆ ನಡೀತಾ ಇದೆ. ದಿನಾಂಕ 19/3/2025 ಬುಧವಾರ ಸಂಜೆ ವಿಶೇಷ ಸಕಲ ವಾದ್ಯಗಳಿಂದ ಶ್ರೀ ಹಾಲಸ್ವಾಮಿಯ ನೂತನ ರಥೋತ್ಸವ ನಡೆಯುವುದು. ನಂತರ ರಾತ್ರಿ 8:30 ಸಂಗೀತ ಕಾರ್ಯಕ್ರಮ ನಡೀತದೆ. ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮದ, ತಾಲೂಕಿನ, ಜಿಲ್ಲೆಯ, ರಾಜ್ಯದ, ದೇಶದ ಅಭಿವೃದ್ಧಿಗಾಗಿ ಮತ್ತು ಸಕಲ ಭಕ್ತಾದಿಗಳ ಶ್ರೇಷ್ಠತೆಗಾಗಿ, ಸರ್ವ ಭಕ್ತಾದಿಗಳ ಏಳ್ಗೆಗಾಗಿ ಮತ್ತು ಧರ್ಮಶಾಂತಿ ಧರ್ಮಸಭೆಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಂತೋಷದಿಂದ ಆಗಮಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಯಶಸ್ವಿಯಾಗಿ ನಡೆಸಬೇಕೆಂದು ಈ ಮೂಲಕ ತಿಳಿಯಪಡಿಸುತ್ತೇವೆ. ಗುರುಭ್ಯೋ ನಮಃ.